ಮಲಿ ರೀ ರೀ ಯಾಕ್ರಿ ಇಷ್ಟೊತ್ತು ಮಾಡಿದ್ರಿ? ನೀವು ಬರಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ಆಯ್ತು ಮಲಿ, ಸಮಾಧಾನ. ಇವಾಗ ಬಂದಿದ್ದೀನಿ ತಾನೆ. ಅದು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಮಲಿ, ಹೊಸ ಕ್ಲೈಂಟ್ಸ್ ಬೇರೆ, ಅವ್ರ ಜೊತೆ ಸ್ವಲ್ಪ ಡೀಪ್ ಡಿಸ್ಕಷನಲ್ಲಿದ್ದೆ, ಹಾಗಾಗಿ ತಡ ಆಯಿತು. ಬಿಗ್ ಬ್ರೋ ಬೇರೆ ಬೇಗ ಮನೆಗೆ ಬಂದುಬಿಟ್ಟ, ಸೊ ಎಲ್ಲ ನಾನೇ ಮ್ಯಾನೇಜ್ ಮಾಡಬೇಕಾಯ್ತಲ್ಲ, ಹಾಗಾಗಿ. ಸರಿ, ಅದು ಬಿಡು, ನೀನು ಯಾಕೆನ ಎದ್ದಿದ್ಯಾ? ಮಲಿ, ನಿದ್ದೆ ಕೆಡಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ, ಅದರಿಂದ ಮಗುಗೆ ಎಫೆಕ್ಟ್ ತಾನೆ. ಇಲ್ಲ ರೀ, ನೀವು ಬರಲಿಲ್ವಲ್ಲ, ಅದಕ್ಕೆ ಗಾಬರಿಯಾಗಿ ನೀವು ಬರೋ ದಾರಿನೇ ಕಾಯ್ಕೊಂಡು ಕೂತಿದ್ದೆ. ನಾನಂದರೆ ನಿಂಗೆ ಎಷ್ಟು ಪ್ರೀತಿ ಅಲ್ವ ಮಲ್ಲಿ? ನನಗೂ ಅಷ್ಟೆ, ನೀನು ಅಂದರೆ ತುಂಬ ಪ್ರೀತಿ. ಹ್ಞೂ ರೀ, ನೀವು ಹಿಂಗೆ ಲೇಟಾಗಿ ಬರೋದಾದ್ರೆ ನನಗೂ ಒಂದು ಮಾತು ತಿಳಿಸಿರಿ, ನನಗೆ ತುಂಬ ಗಾಬರಿ ಆಯಿತು ರೀ. ಅಷ್ಟೇ ತಾನೆ? ಸರಿ, ಆಯಿತು. ಇನ್ಮೇಲೆ ಏನೇ ಇದ್ರೂ ಇನ್ಫಾರ್ಮ್ ಮಾಡ್ತೀನಿ. ಖುಷಿನಾ? ಸರಿ, ಬನ್ನಿ. ಇವತ್ತಿಂದ ನೀನು ಆ ಮನೆಗೆ ಸೇರಿದವಳು. ಇಲ್ಲಿನ ಕಷ್ಟ ಸುಖ ನೋಡಿದ್ಯಾ, ಏಳು ಬೀಳುಗಳನ್ನೆಲ್ಲ ಅನುಭವಿಸಿದ್ಯಾ, ಎಷ್ಟೇ ದುಃಖ ಆದರೂ ಕಣ್ಣೀರು ಹಾಕಿದ್ಯಾ, ಖುಷಿ ಪಟ್ಟಿದ್ಯಾ. ಆದರೂ ಯಾವುದರಿಂದನೂ ನೀನು ಬಚಾವಾಗಿ ಹೋಗಿಲ್ಲ. ನಿನ್ ಗಂಡನ ಮನೆಯಲ್ಲಿ ಏನೇ ಕಷ್ಟ ಬಂದ್ರು ಎಲ್ಲನೂ ಸವರಿಸ್ಕೊಂಡು ಹೋಗೋ ಶಕ್ತಿ ನಿನ್ಗಿದೆ. ನಿನ್ನ ಕಟ್ಕೊಂಡು ಹೊರಟಿರೋ ನಿನ್ ಗಂಡನೇ ನಿನ್ ಸರ್ವಸ್ವ. ನಿನ್ನ ಗಂಡನ ಮಾತೆ ನಿನ್ಗೆ ವೇದವಾಕ್ಯ. ಚಿನ್ನಪ್ಪ, ಕಷ್ಟ ಕಾಲದಲ್ಲಿ ಯಾರು ಕೈ ಬಿಟ್ಟರು ಸ್ನೇಹಿತರು ಬಿಡಲ್ಲ ಅಂತಾರೆ. ಅದು ನಿಜ ಆಯ್ತು ನೋಡು. ನೀನ್ ಈ ಪರಿಸ್ಥಿತಿನಲ್ಲಿ ನೀನು ಆಟ ತಗೊಳಕ್ ನನಗೆ ಮನಸ್ಸಾಗ್ತಿಲ್ಲ ಚಿನ್ನಪ್ಪ. ನನಗೇನಾಗಿದೆ ಸಿರಣ? ನನಗೆ ದುಡಿಯೋ ಅವಶ್ಯಕತೆ ಇಲ್ಲ. ಇದು ಸಂಕಟ ಏನು ಅಂತ ನನಗೆ ಅರ್ಥ ಆಗತ್ತೆ. ನೋಡು, ನೀನು ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ದಯವಿಟ್ಟು ತಗೋ. ನೋಡು, ಈ ಆಟೋನ ಓಡಿಸ್ಕೊಂಡು ಮುಂದಿನ ಸಂಪಾದನೆ ನೋಡು. ತಗೋ ಸಿರಣ. ಎಲ್ಲಿ ತನಕ ಬಂತು ನಮ್ಮ ಸಿದ್ದೇಗೌಡನ ಮದುವೆ ವಿಷಯ? ಅಲ್ಲ ಕಣವ, ಆ ಹುಡುಗಿಗೇನೋ ನಮ್ಮ ಸಿದ್ದೇಗೌಡನ ಮದುವೆ ಆಗೋಕ್ಕೆ ಇಷ್ಟ ಅಲ್ಲ ಅಂತಿದ್ಲಂತೆ, ದಿಟ್ವೆ. ಅಲ್ಲ, ಎಂಗೇಜ್ಮೆಂಟ್ ಆಗುವಾಗ ಎಲ್ಲ ಚೆನ್ನಾಗೇ ಇತ್ತು, ಈಗೇನವ ಇದು ಹೊಸ ಕತೆ? ನನಗೂ ಎಲ್ಲ ಅರ್ಥ ಆಗುತ್ತೆ ಸರ್. ನೀಲು ನನ್ನ ಹತ್ರ ಎಲ್ಲ ಹೇಳಿದ್ಲು. ಇನ್ಫ್ಯಾಕ್ಟ್ ನಾನು ನೀಲು ಪೂರ್ವಿನ ಒಪ್ಸೋ ಪ್ರಯತ್ನದಲ್ಲೇ ಇದ್ದೀವಿ. ಅಲ್ಲಮ್ಮ, ಪೂರ್ವಿ ಹತ್ರ ಮಾತಾಡ್ತೀನಿ ಅಂತ ಹೇಳಿದೆ, ಇನ್ನೂ ಮಾತಾಡಿಲ್ವಾ? ಮಾತಾಡಿದ್ದೀನಿ ಆಂಟಿ, ಆದರೆ ಅವಳು ಯಾಕೋ ತುಂಬಾನೇ ಹಿಂದೇಟಾಗ್ತಾ ಇದ್ದಾಳೆ. ಹಿಂದೇಟಾಗ್ತಾ ಇದ್ದಾಳ ಅಂದರೆ ಅವಳಿಗೆ ನನ್ನ ಮಗನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ವಾ? ಈಗಾದರೆ ಮುಂದೆ ಏನು ಮಾಡೋದು? ಅತ್ತೆ, ಸಿದ್ದು ಮದುವೆ ಬಗ್ಗೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅತ್ತೆ. ಪೂರ್ವಿನ ಒಪ್ಸಿ ಸಿದ್ದು ಜೊತೆ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನನ್ನ ಮೇಲೆ ನಂಬಿಕೆ ಇಡಿ.
ನೀವು ದೇವ್ರನ್ನ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿ ವ್ರತನ ಪ್ರಾರಂಭ ಮಾಡಿ. ನಾನು ಅತ್ತೆ ಜೊತೆ ಈ ಸಂಕಲ್ಪ ಮಾಡ್ಕೋಬೋದಾ? ಮನೆ ಹಿರಿಯರು ಮಾತ್ರ ಇದನ್ನು ಮಾಡಬೇಕು. ಆನಂತರ ಮಾತ್ರ ಸೊಸೆಗೆ ಅವಕಾಶ ಇರೋದು. ಅಮ್ಮ, ನೀವು ಹರಕೆ ಮಾಡ್ಕೊಂಡಿದ ತಕ್ಷಣ ನಿಮ್ಮ ವ್ರತ ಪ್ರಾರಂಭ ಆಗುತ್ತೆ. ಯಾವುದೇ ಕಾರಣಕ್ಕೂ ಯಾವುದೇ ಸಮಯದಲ್ಲೂ ನೀವು ಮಾತಾಡೋ ಹಾಗಿಲ್ಲ. ಮಾತಾಡಿದ್ರೆ ಅನಾಹುತ ತಪ್ಪಿದ್ದಲ್ಲ. ಆಯ್ತಪ್ಪ. ಬನ್ನಿ. ಊಟ ಮಾಡಿ ಬೇರೆ ಕೆಲಸ ಮಾಡ್ಬೋದು, ನಿನಗೆ ಯಾರು ಬೇಡ ಅಂದಿಲ್ಲ. ಪರವಾಗಿಲ್ಲ ಬಾಲ, ಎಲ್ಲ ಕೆಲಸ ಮುಗಿಸೇ ಊಟ ಮಾಡ್ತೀನಿ. ಇಷ್ಟು ಓವರಾಗಿ ಆಡಿದ್ರೆ ಇದೆಲ್ಲ 4 ದಿನದ ಆಟನೇನೋ ಅಂತ ಅನುಮಾನ ಬರುತ್ತೆ ನನಗೆ. ಪರವಾಗಿಲ್ಲ, 4 ದಿನದ್ದು ಅಥವಾ 4 ವರ್ಷದ್ದು ಅಂತ ನೀನೇ ನೋಡ್ತೀಯ. ಹೇಳೋದು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ. ನಿನ್ನ ಕನ್ಸನ್ನು ನನಗೆ ಅರ್ಥ ಆಗುತ್ತೆ. ಈ ರೀತಿ ಎಲ್ಲ ಕೆಲಸ ಮಾಡಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನನಗೆ ಈ ರೀತಿ ಕೆಲಸ ಅಭ್ಯಾಸ ಇಲ್ಲ. ನನ್ನಿಂದ ನಿನಗೆ ಲೇಟ್ ಆಗಬಾರ್ದು. ಅದಕ್ಕೆ ಈ ಕೆಲಸ ಎಲ್ಲ ಮುಗಿಸಿ ಊಟ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ನಿನ್ನಿಷ್ಟ. ಅವಳಿಗೋಸ್ಕರ 8ನೇ ಸುತ್ತು ಸುತ್ತಬೋದಾ? ಸಿಹಿಪುಟ ಬಾಯ್. ಫ್ರೆಂಡ್ ಅಲ್ಲ, ಅಪ್ಪ ಅಪ್ಪ. ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ಅಪ್ಪನ್ಗೆ ನಮ್ಮ ನೆನಪು ಬರಲ್ವಾ? ಎಲ್ಲಿದ್ದಾರೆ ಅವರು? ಅಮ್ಮ, ದೇವರ ಕೇಳ್ಕೊಂಡ್ರಲ್ಲ, ಅಪ್ಪನೇ ಬಂದಿರುತ್ತೆ. ನಾವಿನ್ನು ಹೋಗಿ ಬರ್ತೀವಿ. ನಮ್ಮ ಅತ್ತೆ ಪರವಾಗಿ ಇನ್ನೊಮ್ಮೆ ಕರಿತಾ ಇದ್ದೀನಿ, ನೀವೆಲ್ಲರೂ ಸಾಲಿಗ್ರಾಮಕ್ಕೆ ಬರಬೇಕು. ಅಯ್ಯೋ ಯಜಮಾನ್ರೆ, ನೀವು ಇಷ್ಟು ಕರೆದ ಮೇಲೆ ಖಂಡಿತ ನಾವು ಬರ್ತೀವಿ ಯಜಮಾನ್ರೆ. ಅಪ್ಪಾಜಿ ಖಂಡಿತವಾಗ್ಲೂ ಬರ್ತಾರೆ. ನಿಮ್ ಮಾತು ಅಂದ್ರೆ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಗೌರವ. ನೀವ್ ಕರೆದ್ಮೇಲೆ ಖಂಡಿತವಾಗ್ಲೂ ಬರ್ತಾರೆ ಅಪ್ಪಾಜಿ. ಸಾರಿ ನಮ್ಮ, ನಿನ್ನ ಕರೆಯೋದೇ ಮರ್ತುಬಿಟ್ಟೆ. ನೀನು ಈ ಮನೆ ಮಗಳ ತರ ತಾನೆ, ನೀನು ಬಾ. ಸರಿ, ನೀವ್ ಕರೆದ್ಮೇಲೆ ಬರ್ದೇ ಇರ್ತೀನ? ಖಂಡಿತವಾಗ್ಲೂ ಬರ್ತೀನಿ. ಸುಬ್ಬು, ಯಾಕೋ ಇವಳು ಅತಿ ಆಯ್ತು ಅನ್ನಿಸ್ತಿದ್ದೆ ನನಗೆ. ಇವಳನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ನಾನೇನ್ ಮಾಡಕ್ಕಾಗುತ್ತೆ ಮೇಡಮ್? ಅವಳ ಚೆನ್ನಾಗಿ ಮಾತಾಡ್ಸಿ ನೀವೇ ತನ್ನ ತಲೆ ಮೇಲೆ ಕೂತ್ಕೊಂಡಿರೋದು. ಈಗ ನೋಡಿ ಹೆಂಗ್ ಆಡ್ತೀಳೆ ಅಂತ. ಅದೆಲ್ಲ ನಂಗೆ ಗೊತ್ತಿಲ್ಲ. ಇವಳನ್ನ ನೀನೇ ಕಂಟ್ರೋಲ್ ಮಾಡ್ಬೇಕು. ಹೆಣ್ಮಕ್ಳ ವಿಷಯ 1000 ಇರುತ್ತೆ. ಪ್ರತಿಯೊಂದನ್ನು ನಿಮ್ಮ ಹತ್ರ ಹೇಳ್ಕೊಳಕ್ಕಾಗತ್ತಾ? ಇದೇ ಆಗಲ್ಲ ಅನ್ನೋದು. ಹೆಣ್ಣು ಗಂಡು ಅಂತ ಭೇದ ಭಾವ ಮಾಡಬೇಡಿ ಅಂತ ಹೆಣ್ಮಕ್ಳೇ ಹೇಳ್ತಾರೆ, ಅವರೇ ಭೇದ ಭಾವ ಮಾಡ್ತಾರೆ. ಗಂಡು ಮಕ್ಕಳು ವಿಷಯನೂ 1000 ಇರುತ್ತೆ, ಯಾಕೆ 10,000 ಇರುತ್ತೆ. ಅದನ್ನೆಲ್ಲ ಹೇಳ್ತಾ ಕೂರಕ್ಕಾಗತ್ತಾ? ಪ್ರತಿಯೊಂದು ವಿಷಯನೂ ಹೇಳಿ ಅಂತ ಕೇಳ್ತಿಲ್ಲ. ಕಡೆ ಪಕ್ಷ ಮನೆಗೆ ಸಂಬಂಧಪಟ್ಟಿರೋ ವಿಷಯಗಳನ್ನಾದ್ರೂ ಹೇಳ್ಬೋದಲ್ವಾ? ನೀವು ನಿಮ್ಮ ಕುಕ್ರಿ ಶೋನಲ್ಲಿ 472ನೇ ಎಪಿಸೋಡಲ್ಲಿ ಗಂಡ ಹೆಂಡತಿ ಮಧ್ಯೆ ರಹಸ್ಯಗಳಿರಬಾರ್ದು, ಆ ರೀತಿ ರಹಸ್ಯಗಳಿದ್ರೆ ಸಂಬಂಧಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿದ್ರಿ. ಆಯ್ತಾಯ್ತು, ಯಾಕೆ ಸೀರಿಯಸ್ ಆಗ್ತೀರಾ? ಇನ್ಮೇಲೆ ನಿಮ್ಮ ಹತ್ರ ಯಾವ ವಿಷಯನೂ ಮುಚ್ಚಿಡೋದಿಲ್ಲ.